ಬನ್ನಿ ಫ್ರೆಂಡ್ಸ್, ನಮ್ಮ ನಕ್ಷತ್ರ ಮೇಡಮ್ ಅವರು ರ್ಯಾಪಿಡ್ ಫೈರ್ ಕ್ವಶನ್ಸ್ ಕೇಳ್ತಾರಂತೆ. ನಾವು ನಮ್ಮ ಸ್ಟೈಲಲ್ಲಿ ಆನ್ಸರ್ ಹೇಳೋಣ. ಕೇಳಿ ಮೇಡಮ್. ಉಸಿರಿರೋದೇ ಆಡೋದಕ್ಕಾದ್ರೆ ಮತ್ತೆ ಅದನ್ನ ಬಿಡೋದೇನಕ್ಕೆ? ಕ್ವಶನ್ನೇ ರಾಂಗು, ಆದ್ರೂ ಆನ್ಸರ್ ಹೇಳ್ತೀನಿ. ಆ ಉಸಿರನ್ನ ಬಿಟ್ರೆ ಆ ಫೀಲ್ ಹೆಂಗಿರುತ್ತೆ ಅಂತ ನೋಡಕ್ಕೆ. ನೋಟು ಪೇಪರ್ದೇ ಆಗಿದ್ರು ಇನ್ನೂ ಯಾಕೆ ನಾವಿಷ್ಟು ಬಡವರಾಗಿದ್ದೀವಿ? ನೋಟೇನೋ ಪೇಪರ್ದೇನೆ, ಬಟ್ ಆ ಪೇಪರ್ ಸ್ವಲ್ಪ ಕಾಸ್ಟ್ಲಿ. ಅದನ್ನ ತಗೋಬೇಕು ಅಂದ್ರೆ ದುಡ್ಡು ಬೇಕು, ದುಡ್ಡು ಬೇಕು ಅಂದ್ರೆ ದುಡಿಬೇಕು. ನಾವು ಸ್ಕೂಲಿಂದ ವಾಪಸ್ ಬರೋದೇ ಆಗಿದ್ರೆ ಮತ್ತೆ ಇನ್ನೇನಕ್ಕೆ ಸ್ಕೂಲ್ಗೆ ಹೋಗ್ಬೇಕಿತ್ತು? ಮತ್ತೆ ನಾಳೆ ವಾಪಸ್ ಬರ್ಬೇಕಲ್ಲ, ಅದಕ್ಕೆ ಇವತ್ತು ಹೋಗ್ಬೇಕು. ದುಡ್ಡಿರೋದೇ ಖರ್ಚು ಮಾಡೋದಕ್ಕಂದ್ಮೇಲೆ ಇನ್ನೇನಕ್ಕೆ ದುಡಿಬೇಕು? ಮತ್ತೆ ಖರ್ಚು ಮಾಡಕ್ಕೆ ದುಡ್ಡು ಬೇಕಲ್ಲ, ಅದಕ್ಕೆ ದುಡಿಬೇಕು. ಲಾಸ್ಟ್ ಅಲ್ಲಿ ಎಲ್ಲರೂ ಸಾಯೋದೇ ಅಂದ್ಮೇಲೆ ಮತ್ತೆ ಇನ್ನೇನಕ್ಕೆ ಬದುಕಿರ್ಬೇಕು? ನಾವು ಹೇಗ್ ಸಾಯ್ತೀವಿ ಅಂತ ನೋಡೋದಕ್ಕೆ ಬದುಕಿರ್ಬೇಕು. ನರಕಕ್ಕೆ ನಾವೆಲ್ಲ ಹೋಗೋದಾಗಿದ್ರೆ ಸ್ವರ್ಗ ಏನಕ್ಕೆ ಮಾಡಿದ್ದಾರೆ? ಒಳ್ಳೇದಕ್ಕೂ ಕೆಟ್ಟದಕ್ಕೂ ಡಿಫ್ರೆನ್ಸ್ ಗೊತ್ತಾಗ್ಲಿ ಅಂತ. ಪ್ರೀತಿ ಸಿಗಲ್ಲ ಅಂತ ಗೊತ್ತಿದ್ಮೇಲೆ ಮತ್ತೆ ಪ್ರೀತಿ ಇನ್ನೇನಕ್ಕಾಗತ್ತೆ? ಎಕ್ಸ್ಪೀರಿಯನ್ಸ್ಗೆ ಅಂದ್ರೆ ಒಬ್ರನ್ನೊಬ್ರು ಹೆಂಗ್ ಅರ್ಥ ಮಾಡ್ಕೊಳ್ಳೋದು ಅಂತ ಕಲಿಯೋದಕ್ಕೋಸ್ಕರ ಅಷ್ಟೇ.